ಸರ್, ಎಲ್ಲರಿಗಿಂತ ಮುಂಚೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ಶುರು ಮಾಡಿದ್ದೆ ತಾವು. ಅಂದ್ರೆ ಆ ಸೆಪ್ಟೆಂಬರ್ ಮುಗಿದು ಮತ್ತೊಂದು ಸೆಪ್ಟೆಂಬರ್ ಬರ್ತಾ ಹೋಯ್ತು. ತುಂಬಾ ಡಿಲೇ ಆಯ್ತಾ ಅಂತ ಸರ್? ಡಿಲೇ ಅಂತ ಸೆಪ್ಟೆಂಬರ್ ಕ್ರಾಂತಿ ಮತ್ತೆ ನಾನು ಆಗಿಂದಾಗೆ ಹೇಳ್ತಕ್ಕಂಥದ್ದು ಇವೆಲ್ಲ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆಯುವಂಥವೇ. ರಾಜಕಾರಣ ಅಂತಕ್ಕಂಥದ್ದು ಅದು ಹರಿತಕ್ಕಂಥ ನೀರೇ ಹೊರತು ನಿಂತ ನೀರಾಗೋದಿಲ್ಲ. ಅದು ಅದರಿಂದ ಸೆಪ್ಟೆಂಬರ್ ಇದೆ, ಡಿಸೆಂಬರ್ ಆಗ್ತದೆ ಅನ್ಕೊಂತೀವಿ. ಈಗೇನು ಬರೀ ಕಾಂಗ್ರೆಸ್ನ ಗಮನದಲ್ಲಿ ಇಟ್ಕೊಂಡೆ ಕ್ರಾಂತಿ ಪ್ರಶ್ನೆ ಮಾಡಬೇಡಿ. ಈಗ ನಿನ್ನೆ ಬಿಜೆಪಿ ಅವರು ಬಂದು ಹೋಗಿದಾರಲ್ಲ, ಏನಕ್ಕೆ ಬಂದು ಹೋದ್ರು ಅವರು? ಅವರಲ್ಲೂ ಕೂಡ ಗೊಂದಲ ಇದೆಯಲ್ಲ, ಅಲ್ಲೂ ಕೂಡ ಬದಲಾವಣೆಗಳನ್ನು ಅವ್ರ ಪಾರ್ಟಿನಲ್ಲಿ ಬಹಳ ಜನ ನಿರೀಕ್ಷೆನೂ ಮಾಡ್ತಾರೆ. ಅದು ಒಂದು ರೀತಿ ಕ್ರಾಂತಿನೇ ಅಲ್ವಾ? ಬರೀ ಒಂದೇ ಪಕ್ಷಕ್ಕೆ ಸೀಮಿತವಾದಂಥ ಬದಲಾವಣೆಗಳನ್ನ ನಾವು ನಿರೀಕ್ಷೆ ಅಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿಲೂ ಕೂಡ ನಡೀತಾ ಇರ್ತವೆ. ಸರ್, ಇನ್ನೊಂದು ಮಾತು ಹೇಳಿದ್ರಿ ನೀವು, ಅಧಿಕಾರ ಹಸ್ತಾಂತರ ಆದ್ರೆ ಮುಖ್ಯಮಂತ್ರಿ ನಂತರದಲ್ಲಿ ದಲಿತ ಸಿಎಂ ಕೊಡಬೇಕು, ಪರಮೇಶ್ವರಿಗೆ ಕೊಡಬೇಕು ಅನ್ನೋ ಮಾತು, ಆ ಹೇಳಿಕೆ ಇವತ್ತು ಬದ್ಧ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ. ಅಂತಿಮವಾದ ನಿರ್ಣಯ ಹೈಕಮಾಂಡ್ ಅವ್ರದ್ದೇ. ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವಕಾಶಗಳಿದ್ದಾವೆ, ಗೊತ್ತಾಯ್ತಾ? ಆ ಒಂದು ಇದರಲ್ಲಿ ನಾನು ಅಭಿಪ್ರಾಯ ಸೂಚನೆ ಮಾಡಿದ್ದೀನಿ. ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ, ನಿರ್ಣಯಕ್ಕೆ ನಾವೆಲ್ಲ ಬದ್ಧತೆಯನ್ನು ಕೂಡ ತೋರಿಸ್ತೇವೆ. ಸಿಎಂ ಜೊತೆ ಕೆಲವು ಸೀನಿಯರ್ಸ್ ಮಿನಿಸ್ಟರ್, ಕೆಲವು ಬೇರೆ ಬೇರೆ ಮಿನಿಸ್ಟರ್ಗಳೆಲ್ಲ ಹೋಗಿದ್ದಾರೆ. ನಿಮ್ಮ ಮಂತ್ರಿ ಸ್ಥಾನ ಕಳ್ಕಣ ಭೀತಿಲಿ ಹೋಗಿದಾರ ಅಥವಾ ಉಳಿಸ್ಕೊಳ ಭೀತಿಲಿ? ಇಲ್ಲ, ಅವನ್ನೆಲ್ಲ ಕನ್ಸಲ್ಟ್ ಮಾಡ್ತಾರೆ. AICC-ನಲ್ಲಿ ಮಂತ್ರಿ ಸ್ಥಾನ ಬಹಳಷ್ಟು ಜನ ಮಂತ್ರಿಗಳು, ಸೀನಿಯರ್ ಮಂತ್ರಿಗಳ ಪಕ್ಷದ ಕೆಲಸಕ್ಕೆ ನಮ್ಮನ್ನು ನಿಯೋಜನೆ ಮಾಡಿ ಅಂತಕ್ಕಂಥ ಬೇಡಿಕೆನೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳಲ್ಲಿ ಇಟ್ಟಿದ್ದಾರೆ. ಅದರಿಂದ ಮುಖ್ಯಮಂತ್ರಿಗಳು ಹೋಗುವಂಥ ಕಾಲದಲ್ಲಿ ಎಲ್ಲರೂ ಹೋಗಿದ್ದಾರೆ ಅವ್ರ ಸ್ವಇಚ್ಛೆಯಿಂದ. ಯಾರು ಏನು ಬಂಧನ ಮಾಡಿ ಕರ್ಕೊಂಡು ಹೋಗೋದು, ದೂಡೋದು ಏನಿಲ್ಲ, ಸ್ವಇಚ್ಛೆಯಿಂದ ಹೋಗಿದ್ದಾರೆ. ಈಗ ನಮ್ಮದು ರೀಜನಲ್ ಪಾರ್ಟಿ ಅಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿ. ನ್ಯಾಷನಲ್ ಪಾರ್ಟಿನಲ್ಲಿ ಲೀಡರ್ಸ್ಗಳನ್ನು ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಮುಖಂಡರುಗಳು, ರಾಜ್ಯದ ಮುಖಂಡರುಗಳಿಗೆ ಅವಕಾಶ ಇದೆ. ಮತ್ತು ಅದು ಅಗತ್ಯನೂ ಕೂಡ. ಇಲ್ಲೇನಿದೆ, ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಅವರಿಗೆ, ಹೈಕಮಾಂಡ್ನವರಿಗೆ ಸತ್ಯಾಂಶವನ್ನು ಮನವರಿಕೆ ಮಾಡಿಕೊಡ್ಬೇಕಲ್ಲ, ಅದನ್ನ ಮಾಡಲಿಕ್ಕೆ ಹೋಗಿದ್ದಾರೆ. ಅದರಲ್ಲಿ ಏನು ತಪ್ಪೇನಿಲ್ಲ. ಓಕೆ, ಜಾರಕಿಹೊಳಿ ಅವರು ಕೆಪಿಸಿಸಿ ಇದಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಸರ್. ನೋಡಿ, ಅದೇನು ಹೊಸದೇನಲ್ವಲ್ರಿ, ಮೊದಲಿಂದನೂ ಕೂಡ ಜಾರಕಿಹೊಳಿ ಅವ್ರದ್ದು ನಮ್ಮ ಇವ್ರದ್ದು ಈಶ್ವರ್ ಖಂಡ್ರೆ ಎರಡು ಹೆಸರು ಕೂಡ ಇತ್ತು. ಅದರಲ್ಲಿ ಇಬ್ಬರಲ್ಲಿ ಯಾರಿಗಾನ ಒಬ್ರು ಮಾಡ್ತಾರೋ ಅಥವಾ ಇನ್ಯಾರೋ ಹೊಸಬ್ರೆ ಬರ್ತಾರೋ ನಮ್ಮಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅವೆಲ್ಲ ಎಲ್ಲ ಗೊಂದಲಕ್ಕೂ ಇತ್ಯರ್ಥ ಆಗುತ್ತೆ ಸರ್. ಇವತ್ತು ಆಗ್ಬೇಕು ಅಂತೇಳಿ ಬೈಕೆ ನಮ್ದು.